ಎಲ್ರಿಗೂ ನಾವತ್ತು ಶಾರ್ಜಾಗ್ ಬಂದಿದ್ದೀನಿ. ಶಾರ್ಜಾದಲ್ಲಿ ನೀವು ನೋಡ್ತಿರ್ಬೋದು JNP ಮಾರ್ಕೆಟ್ ಅಂತ. ಇದು JNP ಬಿಲ್ಡಿಂಗ್ ಅಲ್ಲಿದೆ. ಆಮೇಲೆ ನಮ್ಮ ಕಡೆ ದಿಸ್ ಈಸ್ JNP ಸಿಗ್ನಲ್. ಓಕೆ, ಈ JNP ವಿಶೇಷತೆ ಏನಂತಂದ್ರೆ ಇಲ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಲ್ಯಾಪ್ಟಾಪ್ ವೇರ್ ಹೌಸ್ ಮತ್ತೆ ಹೋಲ್ಸೇಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಇಲ್ಲಿಂದ ಎಲ್ಲಾ ಕಡೆ ಲ್ಯಾಪ್ಟಾಪ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಬೇರೆ ಬೇರೆ ಕಂಟ್ರಿಗಳಿಗೆ. ನಮ್ಮ ಇಂಡಿಯಾ ಬಿಟ್ಟು, ನಮ್ಮ ಇಂಡಿಯಾದಲ್ಲಿ ಇದು ರಿಸ್ಟ್ರಿಕ್ಷನ್ ಇದೆ, ಇಂಪೋರ್ಟ್ ಮಾಡಕ್ಕಾಗಲ್ಲ. ನಮ್ಮ ಇಂಡಿಯಾ ಬಿಟ್ಟು ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತೆ US, ಯುರೋಪ್, ಚೈನಾ ಇಂದೆಲ್ಲ ಇಲ್ಲಿಗೆ ಇಂಪೋರ್ಟ್ ಆಗುತ್ತೆ ಲ್ಯಾಪ್ಟಾಪ್. ಅಲ್ಲಿ ಏನೇನು ರಿಪೇರಿ ಇರುತ್ತೆ ಅಲ್ಲಿ ತಂದು ಅಲ್ಲಿಂದ ಇಲ್ಲಿ ತಂದ್ಬಿಟ್ಟು ರೆಡಿ ಮಾಡ್ಬಿಟ್ಟು ಇಲ್ಲಿಂದ ಮತ್ತೆ ಅಗೇನ್ ಸೇಲ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಟ್ಸ್ ಕೈಂಡ್ ಆಫ್ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಎಲ್ಲ ಏನೇ ಹಾಳಾಗಿದ್ರೆ ರೆಡಿ ಮಾಡ್ಬಿಟ್ಟು ಮತ್ತೆ ಇವರು ಸೇಲ್ ಮಾಡ್ತಾರೆ. ಸೊ ನಾನು ಇನ್ನೇನು ಬಂದಿದ್ದೆ ಅಂತಂದ್ರೆ, ನಾನು ಸ್ವಲ್ಪ ಲ್ಯಾಪ್ಟಾಪ್ ಅಲ್ಲಿ ನಾಲೆಜ್ ಇತ್ತು. ನಾನು ಇದ್ರ ಬಗ್ಗೆ ಕೇಳ್ಪಟ್ಟಿದ್ದೆ ಕೂಡ, ಅಂದ್ರೆ ವಿಡಿಯೋದಲ್ಲೂ ಕೂಡ ನೋಡಿದ್ದೆ, ಯೂಟ್ಯೂಬ್ ಸಾಕಷ್ಟು ವಿಡಿಯೋಗಳು ನೋಡಿದ್ದೆ. ನಾನು ಕರೆಂಟ್ಲಿ ದುಬೈಲಿ ಇರೋದ್ರಿಂದ ನನಗೊಂದು ಕ್ಯೂರಿಯಾಸಿಟಿ, ನೋಡೋಣ ಹೆಂಗಿರುತ್ತೆ ಅಂತ ಬಂದಿದ್ದೀನಿ. ನೋಡೋಣ ಡೈರೆಕ್ಟ್ ಆಗಿ ಹೆಂಗಿರುತ್ತೆ. ಫ್ರೆಂಡ್ಸ್, ನಾ ಹೇಳಿದ್ನಲ್ಲ JNP ಬಿಲ್ಡಿಂಗ್ ನೋಡಿ. ಈ JNP ಬಿಲ್ಡಿಂಗ್ ನಲ್ಲಿ ಎಲ್ಲ ಕೂಡ ಲ್ಯಾಪ್ಟಾಪ್ ಗಳೇ ಸಿಗುತ್ತೆ. ನೋಡ್ತಿರ್ಬೋದು ಎಲ್ಲ ಶಾಪ್ಗಳು. ಈ ಶಾಪ್ಸ್ ಅಲ್ಲೆಲ್ಲ ಲ್ಯಾಪ್ಟಾಪ್ ಹೆಂಗ್ ಸ್ಟೋರ್ ಮಾಡಿದ್ದಾರೆ ಅಂತ ನೋಡಿ. ಇವಾಗ ರಾಶಿ ರಾಶಿ ಕೂಡಾಕಿದ್ದಾರೆ. ಸೊ ತುಂಬಾ ದೊಡ್ಡ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಸೊ ನನಗೂ ಗೊತ್ತಿದ್ದಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು ಕೂಡ. ಏನಿದೆ ಲ್ಯಾಪ್ಟಾಪ್ಸ್ ಎಲ್ಲ ಅದೊಂದು ವಿಡಿಯೋ ಮಾಡ್ಬೋದಿಲ್ಲ ಗೊತ್ತಿಲ್ಲ, ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಎಫೆಕ್ಟ್ ಆಗ್ಬಿಟ್ಟಿದೆ, ಎಷ್ಟೊಂದು ಲ್ಯಾಪ್ಟಾಪ್ ಇದೆಯಲ್ಲ ಅಂದ್ಬಿಟ್ಟು. ಸೊ ಅದರಿಂದ ತೋರ್ಸೋಣ ಅಂತ ಇದ್ದೀನಿ. ಹಂಗೆ ಹೋಗ್ತಾ ಇದ್ದೀನಿ. ಇಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಕಾಣುತ್ತಲ್ವಾ, ಇಲ್ಲಿಂದ ಇದೆ. ಮತ್ತೆ ಆ ರೋಡಲ್ಲಿ ಕೂಡ ಎಲ್ಲ ಅದೇ ಲ್ಯಾಪ್ಟಾಪ್. ಆ ಸರ್ಕಲ್ ಏನಿದೆ, ಆ ಸರ್ಕಲ್ ಅಲ್ಲಿ 4 ಸೈಡಲ್ಲಿ ಕೂಡ ಲ್ಯಾಪ್ಟಾಪ್ ಇದೇ ತರ ಸ್ಟೋರ್ಗಳು ಸಿಗುತ್ತೆ ನಮಗೆ. ಟ್ರೈನಿಂಗ್ ಲ್ಯಾಪ್ಟಾಪ್ಸ್, ವರ್ಕ್ ಸ್ಟೇಷನ್ಸ್, ಮಾನಿಟರ್ಸ್, ಲ್ಯಾಪ್ಟಾಪ್ ಎಲ್ಲ ಹೆಂಗ್ ಹಾಕಿದ್ರು ನಶೀರಾಸು ಲ್ಯಾಪ್ಟಾಪ್ ಸಿಸ್ಟಮ್ CPU. ಚೆನ್ನಾಗಿ ಇಷ್ಟ ಮಾಡಿದ್ದಾರೆ. ಸೊ ತುಂಬಾ ದೊಡ್ಡದಾಗಿದೆ ಅನ್ಕೊಂಡಿದ್ದಕ್ಕಿಂತ. ನಾನು ಕೇಳ್ಕೊಟ್ಟಿರೋ ಪ್ರಕಾರ ಇದು 4 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದೆ ಅಂತೆ. ಇದು ದೊಡ್ಡ ಬಿಗ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು. 4 ಕಿಲೋಮೀಟರ್ ಸರೌಂಡಿಂಗ್ ಅನ್ನೋದು ಎಲ್ಲ ಹೋಲ್ಸೇಲ್. ಇದು ಯಾವ್ದು ಸಿಂಗಲ್ ಮಾರಲ್ಲ ಅನ್ಕೊಂಡು, ಎಲ್ಲ ಹೋಲ್ಸೇಲ್. 50 ನಂಬರ್, 60 ನಂಬರ್, 100 ನಂಬರ್ಸ್. ನನಗೆ ಸ್ವಲ್ಪ ಐಡಿಯಾ ಇದೆ, ನಾನು ಇಂಡಿಯಾದಲ್ಲಿ ಮಾಡ್ತಿದ್ದಲ್ಲ, ನಾನೆಲ್ಲ ಡೆಲ್ಲಿಗೆಲ್ಲ ಹೋಗ್ಬಿಟ್ಟಿದೆ. ಡೆಲ್ಲಿಲೆಲ್ಲ ಸೇಮ್ ಇದೇ ತರ ಮೇಲೆ ಒಂದು ಯಾವ್ದೋ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಗೋಡ ತರ ಕಾಣುತ್ತೆ. ಹೋಗ್ಬಿಟ್ಟು ಈ ಕಡೆ ಅಕ್ಕಪಕ್ಕ ಕಾಣ್ತದೆ. ಇದೆಲ್ಲ ಲ್ಯಾಪ್ಟಾಪ್ ಸ್ಟೋರ್ಗಳು, ವೇರ್ ಹೌಸಸ್. ಸೊ ಇದೇ ತರ ಇಂಡಸ್ಟ್ರಿಯಲ್ ಏರಿಯಾ 15 ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತ. ಎಷ್ಟು ದೊಡ್ಡಿರ್ಬೇಕಿದೆ. ನೋಡ್ಬೋದು ಹೊರಗಡೆ ಕಾಣ್ತಿದೆ ಲ್ಯಾಪ್ಟಾಪ್ಸ್. ಇವಾಗ ಆಗ್ಲೇ ಬಂದಿದ್ದೆ ಇಲ್ಲಿ. ಎಲ್ಲ ಕಂಪ್ಲೀಟ್ ಹೋಲ್ಸೇಲ್.
ಲ್ಯಾಪ್ಟಾಪ್ ಹೇಗಿದೆ ಅಂತ. ಆ್ಯಕ್ಚುಲಿ ಇದೆಲ್ಲ ಸೆಕೆಂಡ್ಸು, ಇದೆಲ್ಲ ಇಂಪೋರ್ಟ್ ಆಗುತ್ತೆ, ಇಲ್ಲಿಂದ ಯು ಎಸ್ ಇಂಪೋರ್ಟ್ ಆಗುತ್ತೆ, ಇಲ್ಲಿ ರೆಡಿ ಮಾಡಿಬಿಟ್ಟು ಮತ್ತೆ ರೀ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಸ್ಟಾಕ್ ಇದೆ. ನೋಡ್ಬೋದು ಹಿಂಗಿದೆ ಸ್ಟಾಕ್, ಇಷ್ಟೊಂದು ಬಿದ್ದಿದೆ. ಫ್ರೆಂಡ್ಸ್ ಜಸ್ಟ್ ಆಚೆ ಬಂದೆ, ನೋಡಿದ್ರು ಆ ವಿಡಿಯೋ ಎಲ್ಲ ತಗೊಂಡೆ. ವಿಡಿಯೋ ತಗೊಂಡೆ. ಅವ್ರನ್ನ ಕೇಳಿದಕ್ಕೆ ವಿಡಿಯೋಲಿ ಮಾತಾಡ್ತೀರಾ, GNP ಮಾರ್ಕೆಟ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಿದಕ್ಕೆ, ಇಲ್ಲ ವಿಡಿಯೋ ಎಲ್ಲ ಮಾತಾಡೋಕ್ಕಾಗಲ್ಲ. ಸೊ ಜಸ್ಟ್ ಹೇಳ್ತೀನಿ ನಿಮಗೆ, ಇದು ದೊಡ್ಡ ಬಿಗ್ ಮಾರ್ಕೆಟ್ ಇದೆ. ಇದು ಇಲ್ಲಿಂದ ನಾವು ಆಲ್ಮೋಸ್ಟ್ ಎಲ್ಲ US ಇಂದಲೇ ತರಿಸೋದು, ಲೋಕಲ್ ಎಲ್ಲ ಡೀಲ್ ಮಾಡಲ್ಲ. ಲೋಕಲ್ ಇಂದ ಲ್ಯಾಪ್ಟಾಪ್ ಯಾವುದು ಬರಲ್ಲ, ಎಲ್ಲ US ಮಾರ್ಕೆಟ್ ಇಂದ ಬರುತ್ತೆ. ಆಮೇಲೆ ಈ ತರ ವೇರ್ ಹೌಸಸ್ ಅರೌಂಡ್ 60 ಇದೆ ಅಂತ, 60+ ವೇರ್ ಹೌಸಸ್. ನಾನು ನೋಡೋಣ ಅಂತ ಬಂದಿದ್ದೆ ಕ್ಯೂರಿಯಾಸಿಟಿಗೆ. ಓಕೆ, ಇಟ್ಸ್ ಬಿಗ್ ಮಾರ್ಕೆಟ್ ಇಟ್ ಈಸ್. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ರಿಮೈನಿಂಗ್ ಕ್ಯಾಪ್ಚರ್ ಮಾಡ್ತೀನಿ. ತಗೊಳಲ್ಲ, ನೋಡಕ್ಕಂತ ವಿಸಿಟ್ ಅಂತ ಬಂದಿರೋದು. ನೋಡೋಣ. ಅಲ್ಲಿ JNP ಬಿಲ್ಡಿಂಗ್ ನೋಡ್ಬಲ್ಲ, ಇದು JNP ಮಾರ್ಕೆಟ್ ಏರಿಯಾ. ಇದು ಆಕ್ಚುಲಿ ಇದು ಒಳಗಡೆ ಎಲ್ಲ ಹೋಗಿ ಬಂದೆ ನಾನು. ಅದೇ ಸಿಕ್ಸ್ ಸ್ಮಾಲ್ ವೇರ್ ಹೌಸಸ್ ಎಲ್ಲ ಇದೆ. ಇದಾಗ ಏನಲ್ಲ, ಇದರಿಂದ ಕಂಪ್ಲೀಟ್ ಆಗಿ ಹೋಲ್ಸೇಲ್ ಮಾಡ್ತಾರೆ, ಸಿಂಗಲ್ ಎಲ್ಲ ಕೊಡಲ್ಲ ಇಲ್ಲಿ. ಇದೆಲ್ಲ ಮೋಸ್ಟ್ಲಿ ಲೇಬರ್ಸ್ ಅಂದ್ರೆ ಯಾಕೆ ಕೆಲಸ ಮಾಡ್ತಾರೆ ಅವರೆಲ್ಲ ಮಾಡ್ಕೊಳಕ್ಕೆ ಅಕಾಮಿಡೇಷನ್ ಮಾಡಿದಾರೆ ಅನ್ಸುತ್ತೆ ಇದೆಲ್ಲ. ನೋಡ್ಬೋದು, ನೋಡಿದ್ರಲ್ಲ ಇವತ್ತ ಇದೀನಿ. ಮತ್ತೆ ಬೇರೆ ಕಡೆ ಎಲ್ಲ ಕಡೆ ಹೋಗಕ್ಕೆಲ್ಲ ಆಗಲ್ಲ, ಯಾಕಂದ್ರೆ ತುಂಬಾ ಬಿಸಿಲು. ಇಲ್ಲಿಂದ ಬಸ್ ಕ್ಯಾಪ್ಚರ್ ಮಾಡ್ಬೇಕು, ಇಲ್ಲಿಂದ ಬಸ್ಸಿಂದ ಹೋಗ್ಬೇಕಂತೆ. ಬಸ್ಸಿಂದ ಹೋಗಿ ಅಲ್ಲಿಂದ ಮತ್ತೆ ವಾಕ್ ಮಾಡ್ಕೊಂಡು ಎಲ್ಲ ಹೋಗಕ್ಕಾಗಲ್ಲ. ನೋಡೋಣ, ನೆಸೆಸಿಟಿ ಇದ್ರೆ ಬೇಕಾದ್ರೆ ಹೋಗ್ಬೋದಾಗಿತ್ತು. ನನಗೆ ನೆಸೆಸಿಟಿ ಏನಿಲ್ಲ, ಅಷ್ಟು ನೋಡೋಣ ಅಂತ ಬಂದಿದ್ದು ಹೆಂಗಿದೆ ಏರಿಯಾ ಅಂತ ಬಂದಿರೋದು. ಬಟ್ ಇಂಡಸ್ಟ್ರಿಯಲ್ ಏರಿಯಾ ನನ್ ಮುಂದೆ ಎಲ್ಲ ಕಾಣ್ತಾ ಇರುತ್ತೆ, ಬಟ್ ನೋಡ್ಬೋದು ಇದೆಲ್ಲ ತೋರಿಸ್ತಾ ಇರ್ತೀನಿ ನಂಗೆ. ಸೊ ಇದೆಲ್ಲ ಕಂಪ್ಲೀಟ್ ಲ್ಯಾಪ್ಟಾಪ್ ಸ್ಟೋರ್ಗಳು. ಐ ಥಿಂಕ್ ಇದು ರಿಟೇಲ್ ಅನ್ಸುತ್ತೆ, ರಿಟೇಲ್ ಮೇ ಬಿ ಎಲ್ಲ ಕುತ್ಕೊಂಡಿದ್ದಾರೆ. ಸೊ ಹಿಂಗಿದೆ ಲ್ಯಾಪ್ಟಾಪ್ ಹೌಸ್. ಸೊ ಇವಾಗ ನೆಕ್ಸ್ಟ್ ಟೈಮ್ ಆಗಿದೆ, ನೋಡೋಣ ಅಂತ ಬಂದು ನೋಡಿದೆ. ಎನ್ಕ್ವೈರಿ ಸ್ವಲ್ಪ ಮಾಡಿದೆ, ನೋಡೋಣ. ಏನ್ ಎನ್ಕ್ವೈರಿ ಮಾಡಿದ್ರು ವೇಸ್ಟ್, ಇಲ್ಲಿಂದ ಏನು ತಗೊಂಡೋಗಕ್ಕಾಗಲ್ಲ. ಯಾಕಂದ್ರೆ ಇದು ನಾನು ಹೇಳಿದ್ನಲ್ಲ ಆವಾಗಲೇ, ರಿಸ್ಟ್ರಿಕ್ಟೆಡ್ ಪ್ರಾಡಕ್ಟ್, ಅಂದ್ರೆ ಇಂಪೋರ್ಟ್ ಮಾಡಕ್ ಚಾನ್ಸೇ ಇಲ್ಲ. ನಾವೇನಿದ್ರು ಇಂಡಿಯಾದಲ್ಲೇ ತಗೊಳ್ಬೇಕು, ಇಂಡಿಯಾದಲ್ಲೇ ಮಾಡ್ಬೇಕು. ಜಸ್ಟ್ ನೋಡ್ಬೋದು ಅಷ್ಟೇ. ಬಟ್ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಮತ್ತೆ ಪಾಯಿಂಟಿಂಗ್ ವೈಸ್ ಚೆನ್ನಾಗಿದೆ. ಲ್ಯಾಪ್ಟಾಪ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ದೆ ನಾನೆಲ್ಲ ಮುಟ್ಬಿಟ್ಟು ನೋಡಿದೆ,
ಓಕೆ, ಚೆನ್ನಾಗಿದೆ. ಸೊ ನಾನು ಇಲ್ಲಿ ಬಂದೆ, ಹೀಗೆ ಸರ್ಕಲ್ ಬಂದಿದ್ದೀನಿ. ಬಸ್ ಕ್ಯಾಪ್ಚರ್ ಮಾಡ್ಬಿಟ್ಟು ಮತ್ತೆ ಹೊರಡೋದೆ. ದುಬೈಗೆ ಹೋಗ್ಬೇಕು ಇವಾಗ. ದುಬೈಗೆ ಹೋದ್ರೆ ಇಲ್ಲಿಂದ 1 hour ಆಗುತ್ತೆ. ಒಂದು ಕ್ಯೂರಿಯಾಸಿಟಿಯಿಂದ ತೋರ್ಸೋಣ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಸೊ ಹೆಂಗ್ ಬಂದಿರುತ್ತೋ ಗೊತ್ತಿಲ್ಲ. ಸರಿನಾ? ಓಕೆ, ಅಷ್ಟೇನೆ ನನ್ನ ಕಡೆಯಿಂದ. ನೋಡೋಣ, ಆದ್ರೆ ಮತ್ತೆ ಇನ್ ಯಾವ್ದಾದ್ರು ದುಬೈಲಿ ಹೊಸದಾಗಿ ಬಿಸ್ನೆಸ್ ರಿಲೇಟೆಡ್ ಮಾಡ್ತೀನಿ ನಾನು. ಟೂರಿಸ್ಟ್ ರಿಲೇಟೆಡ್ ಎಲ್ಲ ಬಂದಿಲ್ಲ, ಬಿಸ್ನೆಸ್ ರಿಲೇಟೆಡ್ ಬಂದಿರೋದು. ಸೊ ಯಾವ್ದಾದ್ರು ಮತ್ತೆ ಬಿಸ್ನೆಸ್ ರಿಲೇಟೆಡ್ ಏನಾದ್ರು ವಿಡಿಯೋ ಮಾಡ್ಬೇಕು, ತೋರ್ಸ್ಬೇಕಂತಂದ್ರೆ ಮತ್ತೆ ಮಾಡ್ತೀನಿ. ಸರಿನಾ? ಓಕೆ, ಅಲ್ಲಿವರೆಗೂ ಬಾಯ್ ಬಾಯ್.